ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ರಾಹುಲ್ ಗಾಂಧಿ ಇವತ್ತು ಏನೆಲ್ಲ ಹೇಳಿದ್ರು? ಎಸ್ ರಾಮ್, ರಾಜ್ಯದಲ್ಲಿ ಕೂಡ ಅಕ್ರಮ ಗಳತನ ಆಗಿದೆ ಅನ್ನುವಂತ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ರಾಹುಲ್ ಗಾಂಧಿ ಅವರು ವಿಸ್ತೃತವಾದಂತಹ ದಾಖಲೆಗಳನ್ನ ಇಟ್ಕೊಂಡು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿರುವಂತದ್ದು. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಕೂಡ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಅಲ್ಲದೆ ಇದೇ ರಾಜ್ಯದಲ್ಲಿ ಯಾವುದೇ ಸುದ್ದಿವಾಹಿನಿಗಳು ಕೂಡ ಈ ಒಂದು ಸುದ್ದಿಯನ್ನ ಬಿತ್ತರಿಸಿರಲಿಲ್ಲ. ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ ಸುದ್ದಿ ಇದೀಗ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿ ನೀಡಿರುವಂತಹ ಅಂಕಿ ಸಂಖ್ಯೆಗಳು ಸಾಕಷ್ಟು ಒಂದು ಹೋಲಿಕೆ ಆಗ್ತಿರುವಂತದ್ದು. ಗ್ಯಾರಂಟಿ ನ್ಯೂಸ್ ನ ಅದೊಂದು ಸುದ್ದಿ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಿರುವಂತದ್ದು ಮಹದೇವಪುರ ಕ್ಷೇತ್ರದಲ್ಲಿ ರಾಮ್, ಈ ಒಂದು ಕ್ಷೇತ್ರದಲ್ಲಿ 11,000 ಜನರಿಂದ ಅಕ್ರಮ ಮತದಾನ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು. ಈ ಒಂದು ಗಂಭೀರ ಆರೋಪವನ್ನ ಮಾಡಿ ನಾಳೆ ಏನು ಬೆಂಗಳೂರಿನಲ್ಲಿ ಹೋರಾಟವನ್ನು ರಾಹುಲ್ ಗಾಂಧಿ ನಡೆಸ್ತಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಈಗಾಗಲೇ ದಾಖಲೆ ಸಮೇತ ಎಲ್ಲವೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಬಿಚ್ಚಿಟ್ಟಿರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಏನಂದ್ರೆ ರಾಮ್ 11,000 ಜನರಿಂದ ಅಕ್ರಮ ಮತದಾನ ಆಗಿದೆ, 40,009 ನಕಲಿ ಮತದಾರರ ಒಂದು ಮತದಾನ ಆಗಿದೆ ಅನ್ನುವಂತಹ ಮಾಹಿತಿಗಳನ್ನ ಈಗಾಗಲೇ ಬಿಚ್ಚಿಟ್ಟಿರುವಂತದ್ದು. ಅಲ್ಲದೆ ನಕಲಿ ಮತದಾರರ ಮನೆ ಸಂಖ್ಯೆ 0 ಎಂದು ಈ ಒಂದು ದಾಖಲೆಗಳಲ್ಲಿ ತೋರಿಸಲಾಗಿದೆ. ಹೀಗಾಗಿ ಈ ಒಂದು ಮಹದೇವಪುರ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಕ್ಷೇತ್ರದ ವ್ಯಾಪ್ತಿ ಬರುವಂತಹ ವಿಧಾನಸಭಾ ಕ್ಷೇತ್ರ ಮಹದೇವಪುರದಲ್ಲಿ ಅಕ್ರಮ ಮತದಾನ ಆಗಿದೆ ಅನ್ನೋದನ್ನ ಈಗಾಗಲೇ ದಾಖಲೆಗಳ ಮೂಲಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿ ಒಂದು ಮಹತ್ವದ ಆರೋಪವನ್ನ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣ ಬಹಳಷ್ಟು ಗಂಭೀರತೆಯನ್ನ ಪಡೆದುಕೊಳ್ತಾ ಇದೆ. ಇತ್ತ ಸೆಂಟ್ರಲ್ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಂತ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಸೋಲನ್ನು ಅನುಭವಿಸಿದ್ರು. ಹೀಗಾಗಿ ಕಾಂಗ್ರೆಸ್ ಮಾಡಿರುವಂತಹ ಆರೋಪಕ್ಕೆ ಇದೀಗ ದಾಖಲೆಗಳನ್ನ ಬಿಡುಗಡೆ ಮಾಡುವ ಮೂಲಕ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯ ವಿರುದ್ಧ ಅಸಮಾಧಾನ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಇತ್ತ ಚುನಾವಣಾ ಆಯೋಗ ತನ್ನ ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿದೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯ ಅಧಿಕಾರಿಗಳು ದುರ್ಬಳಕೆಯನ್ನ ಮಾಡಿಕೊಂಡು ತಮ್ಮ ಒಂದು ಲಾಭಕ್ಕಾಗಿ ಒಂದು ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅನ್ನುವಂಥದ್ದು ಬಹಳಷ್ಟು ಗಂಭೀರವಾದ ಆರೋಪ ಇದಾಗುವಂಥದ್ದು. ರಾಹುಲ್ ಗಾಂಧಿ ಅವರು ನಾಳೆ ಬೆಂಗಳೂರಿಗೂ ಕೂಡ ಆಗಮಿಸಿ ಇಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಫ್ರೀಡಂ ಪಾರ್ಕ್ ನಿಂದ ಏನೋ ಅವರು ಚುನಾವಣಾ ಆಯೋಗಕ್ಕೆ ದೂರನ್ನ ಕೂಡ ಕೊಡುವಂತ ಎಲ್ಲ ರೂಪುರೇಷೆಗಳನ್ನ ಹಾಕಿಕೊಂಡಿದ್ದಾರೆ. ಹೀಗಾಗಿ ಈ ಸುದ್ದಿಯ ಕುರಿತಾಗಿ ಗ್ಯಾರಂಟಿ ನ್ಯೂಸ್ ಕೂಡ ನಿನ್ನೆ ಅಷ್ಟೇ ಸುದ್ದಿಯನ್ನ ಬಿತ್ತರಿಸಿತ್ತು. ಯಾವ ಕ್ಷೇತ್ರ ಎಷ್ಟು ಅಂಕಿ ಸಂಖ್ಯೆಗಳ ಮತಗಳಲ್ಲಿ ವ್ಯತ್ಯಾಸ ಆಗಿದೆ ಅನ್ನುವಂತಹ ಸುದ್ದಿಯನ್ನ ಬಿತ್ತರಿಸಿತ್ತು. ಇದೀಗ ಈ ದಾಖಲೆಗಳನ್ನೇ ಬಿಡುಗಡೆ ಮಾಡಿರುವಂತದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ ರಾಮ್. ಓಕೆ, ಈಗ ಇಷ್ಟು ದಿನಗಳ ಕಾಲ ಮೊದಲೇ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ ನಂತರ, ಅಂದರೆ ಕರ್ನಾಟಕದಲ್ಲಿ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಗೋಲ್ಮಾಲ್ ಆಗಿದೆ, ನಾನು ಅದನ್ನು ಸಾಕ್ಷಿ ಸಮೇತ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಾಗ ಬಿ ಜೆ ಪಿ ನಾಯಕರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಅಂಥದ್ದೇನಾದರೂ ಇದ್ದರೆ ಆ ಬಾಂಬ್ ಬ್ಲಾಸ್ಟ್ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ, ಬಿ ಜೆ ಪಿ ನಾಯಕರು ಏನು ಹೇಳ್ತಾ ಇದ್ದಾರೆ? ಖಂಡಿತ ರಾಮ್, ಏನು ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನ ನೀಡಿದ್ರು. ಬೆಂಗಳೂರಿನಲ್ಲಿ ಪ್ರತಿಭಟನೆಯ ಕರೆ ಕೊಟ್ಟ ಬೆನ್ನಲ್ಲೇ ಬಿಜೆಪಿ ನಾಯಕರು ಸಾಲು ಸುದ್ದಿಗೋಷ್ಠಿಯನ್ನ ನಡೆಸಿ ರಾಹುಲ್ ಗಾಂಧಿ ಅವರು ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಅದ್ರ ಜೊತೆಗೆ ಏನು ರಾಹುಲ್ ಗಾಂಧಿ ಅವರು ಸೋತಾಗ ಮಾತ್ರ ಇಂತಹ ಅಂಶಗಳು ಹೊರಗೆ ಬರ್ತವೆ, ಗೆದ್ದಾಗ ಯಾವುದು ಕೂಡ ಸರಿ ಆಗಿರಲ್ಲ ಅನ್ನುವಂಥದ್ದು ಮಾತುಗಳನ್ನ ಕೂಡ ಹೇಳ್ತಿದ್ರು. ಅದ್ರ ಜೊತೆಗೆ 2023ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ 136 ಭರ್ಜರಿ ಬಹುಮತದ ಸರ್ಕಾರ ಬರೋದಕ್ಕೂ ಕಾರಣವಾಗಿತ್ತು ಅನ್ನುವಂತ ಆರೋಪವನ್ನ ಬಿಜೆಪಿ ಮಾಡಿ, ಹಾಗಾದ್ರೆ ಸರ್ಕಾರಕ್ಕೆ ಈ ಒಂದು ಸರ್ಕಾರ ಬರೋದಕ್ಕೆ ಕಾರಣ ಮತಗಳತನ ಅನ್ನುವಂತ ಆರೋಪವನ್ನ ತಿರುಗೇಟು ಕೊಡೋ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಹೀಗಾಗಿ ಇದೀಗ ದಾಖಲೆಗಳನ್ನ ಬಿಡುಗಡೆ ಮಾಡಿರೋದ್ರಿಂದ ಬಿಜೆಪಿಗೆ ಒಂದಿಷ್ಟು ಮುಜುಗರ ಮತ್ತೆ ಮುಖಭಂಗ ಆಗುವಂತದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸಾಧ್ಯ ಆಗುತ್ತೆ. ಯಾಕಂತಂದ್ರೆ ನಾಳೆ ರಾಹುಲ್ ಗಾಂಧಿ ಬಂದು ಹೋರಾಟವನ್ನ ಮಾಡಿದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಂತ PC ಮೋಹನ್ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗುತ್ತೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದುಕೊಳ್ಬೇಕಾಗತ್ತೆ ರಾಮ್. 40,000 ಒಂದಲ್ಲ ಎರಡಲ್ಲ 40,000 ನಕಲಿ ಮತದಾನ ಆಗಿದೆ ಅನ್ನೋದನ್ನ ಈಗ ದಾಖಲೆಗಳ ಸಮೇತವಾಗಿ ರಾಹುಲ್ ಗಾಂಧಿ ಅವರು ಬಹಿರಂಗ ಪಡಿಸಿರೋದ್ರಿಂದ ಬಿಜೆಪಿ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ರಾಮ್. ಈಗ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ, ಜೊತೆಗೆ ಏನ್ ಬೇಡಿಕೆ, ಈ ಹೋರಾಟದ ಉದ್ದೇಶ ಏನು ಬಹಳ ಪ್ರಮುಖವಾಗಿ? ರಾಮ್, ಖಂಡಿತವಾಗಿಯೂ ಈಗಾಗಲೇ ಈ ಹಿಂದೆ ಕೂಡ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ಹೋರಾಟವನ್ನ ಮಾಡಿತ್ತು. ಅದರಲ್ಲೂ ಕೂಡ ಮಹಾರಾಷ್ಟ್ರದಲ್ಲೂ ಕೂಡ ಈ ರೀತಿ ಅಕ್ರಮ ಮತಗಳತನ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿತ್ತು. ಅಲ್ಲದೆ ಚುನಾವಣಾ ಆಯೋಗದ ವಿರುದ್ಧ ತಮ್ಮ ಒಂದು ಹೋರಾಟದ ಮೂಲಕ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿ ಒಂದು ಚುನಾವಣಾ ಆಯೋಗದ ತಪ್ಪುಗಳೇ ಆಗಿದೆ ಅನ್ನೋದನ್ನ ಬಹಿರಂಗಪಡಿಸುವುದಕ್ಕೆ ಒಂದು ತನಿಖೆಗೆ ಒಂದು ಆದೇಶವನ್ನು ಕೂಡ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿತ್ತು. ಅದೇ ರೀತಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಯಾವ ರೀತಿ ಸಕ್ಸಸ್ ಆಗಿದೆಯಲ್ಲ, ಯಾವುದು 60 ಲಕ್ಷದಿಂದ 70 ಲಕ್ಷ ಮತಗಳ ವ್ಯತ್ಯಾಸ ಕಂಡು ಬಂದಿರೋದನ್ನ ಸಾಬೀತು ಆದ ಹಿನ್ನೆಲೆಯಲ್ಲಿ ಇದೀಗ ಬೆಂಗಳೂರು ಅಂದ್ರೆ
ಕರ್ನಾಟಕದಲ್ಲೂ ಕೂಡ ಇದೇ ಒಂದು ಅಸ್ತ್ರವನ್ನ ಇಟ್ಕೊಂಡು ಹೋರಾಟಕ್ಕೆ ಕಾಂಗ್ರೆಸ್ ಮುಂದಾಗ್ತಿರುವಂತದ್ದು. ಹೀಗಾಗಿ ಚುನಾವಣಾ ಆಯೋಗದ ದುರ್ಬಳಕೆ ಯಾವ ರೀತಿ ಆಗ್ತಿದೆ, ಯಾವ ರೀತಿ ಚುನಾವಣಾ ಆಯೋಗವನ್ನ ಮತ್ತೆ ಬಿಜೆಪಿ ಬಳಸಿಕೊಳ್ತಿದೆ ಅನ್ನೋದನ್ನ ಜನರ ಮುಂದಿಡುವಂತ ಕೆಲಸವನ್ನ ಕಾಂಗ್ರೆಸ್ ಇದೀಗ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಮಹದೇವಪುರ ಕ್ಷೇತ್ರ ಮತ್ತು ರಾಜಾಜಿನಗರ ಕ್ಷೇತ್ರದಲ್ಲಿ ಈ ರೀತಿಯ ಅಕ್ರಮ ಮತದಾನ ಆಗಿದೆ ಅನ್ನುವಂತ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದ್ರು. ಹೀಗಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಆಗಿರುವಂತಹ ದಾಖಲೆಗಳನ್ನ ಇವತ್ತು ರಾಹುಲ್ ಗಾಂಧಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಡುಗಡೆಯನ್ನ ಮಾಡಿದ್ದಾರೆ. ನಾಳೆ ಒಂದು ಹೋರಾಟ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ, ಜೊತೆಗೆ ಚುನಾವಣಾ ಆಯೋಗದ ದುರುಪಯೋಗ ಆಗ್ತಿರುವುದರ ಬಗ್ಗೆ ಜನರಿಗೆ ಸಾಬೀತು ಮಾಡುವ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಿರುವಂತದ್ದು. ಪ್ರಮುಖವಾಗಿ 11,000 ಜನರ ಅಕ್ರಮ ಮತದಾನ ಆಗಿದೆ ಅನ್ನುವಂತಹ ದಾಖಲೆಗಳು ಇಟ್ಕೊಂಡು ರಾಹುಲ್ ಗಾಂಧಿ ಹೋರಾಟವನ್ನ ಮಾಡ್ತಿದ್ದಾರೆ. ಇದು ಜನರಿಗೆ ಗೊತ್ತಾಗಬೇಕು. ಬಿಜೆಪಿ ಯಾವ ರೀತಿ ಸ್ವಾಯತ್ತ ಸಂಸ್ಥೆಗಳಾದಂತಹ ಇಡಿ, ಐಟಿ ಮತ್ತೆ ಸಿಬಿಐ ಮತ್ತು ಈಗ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನ ದುರ್ಬಳಕೆ ಆರೋಪವನ್ನ ಕಾಂಗ್ರೆಸ್ ಮಾಡ್ತಿದೆ. ಇದು ಜನರಿಗೆ ಗೊತ್ತಾಗಬೇಕು. ಜನರಿಂದ ಈ ಒಂದು ವಿಚಾರಗಳು ಗೊತ್ತಾದ ಬಳಿಕ ಜನರ ರಿಯಾಕ್ಷನ್ ಹೇಗಿರುತ್ತೆ, ಜನರು ಯಾವ ರೀತಿ ಈ ಒಂದು ಲೋಕಸಭಾ ಚುನಾವಣೆಗಳಲ್ಲಿ ಮತಗಳನ್ನ ನೀಡುತ್ತಾರೆ ಅನ್ನೋದು ಸಾಕಷ್ಟು ಜನರಿಗೂ ಕೂಡ ಗೊತ್ತಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೋರಾಟಗಳನ್ನ ಕೈಗೊಳ್ತಿರುವಂತದ್ದು. ರಾಮ್. ಓಕೆ, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀವಿ, ಮಹದೇವಪುರ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿ ರಾಹುಲ್ ಗಾಂಧಿಯವರು ಯಾವ ರೀತಿಯಾಗಿ ಬಿಚ್ಚಿಟ್ಟಿದ್ದಾರೆ ಸಾಕ್ಷ್ಯಾಧಾರಗಳನ್ನು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ.